H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ವಿದ್ಯಾರ್ಥಿಯೊಬ್ಬರು ಜಾತಿ ಪ್ರಮಾಣ ಪತ್ರಕ್ಕಾಗಿ ಕಳೆದ 20 ದಿನಗಳ ಹಿಂದೆ ಅರ್ಜಿ ಸಲ್ಲಿಸಿದರು ಎಂದು ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆಯ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದ್ದರಿಂದ ತಮ್ಮ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಮಾಹಿತಿ ಪಡೆಯಲು ಕಚೇರಿಗೆ ತೆರಳಿದ್ದ ವಿದ್ಯಾರ್ಥಿ ನಮ್ಮ ಅರ್ಜಿ ಏನಾಯಿತು ಎಂದು ಪ್ರಶ್ನಿಸಿದ್ದಾರೆ. ಈ ವೇಳೆ ತಮ್ಮ ಹಕ್ಕಿನ ಬಗ್ಗೆ ಕೇಳಿದ್ದಕ್ಕೆ ತಹಸೀಲ್ದಾರ್ ಅವರು ತಮ್ಮನ್ನು ಪೊಲೀಸ್ ವಶಕ್ಕೆ ಒಪ್ಪಿಸಿದ್ದಾರೆ ಎಂದು ವಿದ್ಯಾರ್ಥಿ ಆರೋಪಿಸಿದ್ದಾರೆ. 20 ದಿನಗಳಿಂದ ದಾಖಲೆಗಾಗಿ ಅಲೆದಾಡುತ್ತಿದ್ದೇನೆ. ಪೊಲೀಸ್ ಇಲಾಖೆಗೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನ. ನಮ್ಮ ಹಕ್ಕು ಕೇಳಿದರೆ ನಮ್ಮನ್ನೇ ಪೊಲೀಸ್ ವಶಕ್ಕೆ ಒಪ್ಪಿಸಿದ್ದಾರೆ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ನ್ಯಾಯ ಎಲ್ಲಿದೆ ಎಂದು ವಿದ್ಯಾರ್ಥಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ತಹಸೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆಯಿಂದ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ವರದಿ ಸಂತೋಷ್, ಅರಕಲಗೂಡು. ಅಲ್ಲ, ವಿಷಯ ಹೇಳಿ. ಏನಕ್ಕೆ ಬ್ರದರ್ ಹೇಳಿ, ಏನಾಯ್ತು ಅಂತ ವಿಷಯ ಹೇಳಿ, ಏನಾಯ್ತು ಅಂತ. ಏನಿಲ್ಲ ಸರ್, ನಾವು ಕ್ಯಾಶ್ ಅಪ್ಲೈ ಮಾಡಿದ್ದು. ಎಷ್ಟು ದಿನ ಅಪ್ಲೈ ಮಾಡಿ? 20 ದಿವಸ ಆಗೈತೆ ಅಪ್ಲೈ ಮಾಡಿ. ಅದು ಇನ್ನೂ ಬಂದಿಲ್ಲ. 3 ದಿವಸದಿಂದ ಬರ್ತಾ ಇದ್ದೀವಿ. 3 ದಿವಸದಿಂದ ಬಂದಾದ್ಮೇಲೆ 1000 ಫೈಲ್ ಅವೆ, 1,500 ಫೈಲ್ ಅವೆ ಅಂತ ಹೇಳಿದ್ರು. ಸರಿ, ನಾವು ನಾಳೆ ಬನ್ನಿ ಅಂದರು. ನೆನ್ನೆ ಬಂದಿದ್ದು 6 ಗಂಟೆ ವೆಯ್ಟ್ ಮಾಡಿದ್ದೀವಿ. ಮೇಡಮ್ ಬಂದಿಲ್ಲ. 6 ಗಂಟೆ ಇರಿ ಅಂದರು. ಅವ್ರು ಮೇಡಮ್ ಬಂದಿಲ್ಲ. ಸರಿನಾ, ಅವ್ರು ಮತ್ತೆ ಇವತ್ತು ಬಂದಿದ್ದೀವಿ. ಕರೆಕ್ಟಾಗಿ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ಇವತ್ತು ಕೇಳೋದಕ್ಕೆ ಇವತ್ತೇ ಲಾಸ್ಟ್ ಡೇಟ್ ನಮಗೆ ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ. ಸರಿನಾ, ಇವತ್ತು ಲಾಸ್ಟು. ನಮ್ಗೆ ಇವತ್ತು ಬೇಕು, ಇವಾಗ ಕೊಡ್ತಿಲ್ಲ. ಅಲ್ಲಿ ಗಲಾಟೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾರನ್ನ? ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಯಾರು? ಪೊಲೀಸರ ಮಾಹಿತಿ ಕೊಟ್ಟಿದ್ದಾರಾ? ಪೊಲೀಸರ ಮಾಹಿತಿ ಕೊಟ್ಟಿದ್ದಾರಾ? ಪೊಲೀಸರ ಮಾಹಿತಿ ಅವರೇ ಹೇಳಿದ್ರು. ಯಾರು? ತಹಸೀಲ್ದಾರ್ ಮೇಡಮ್.